ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಾಗಲೇ ಮಾತಾಡ್ತಿರೋದು. ನಮಗೆ ಚಿರಪರಿಚಿತ ಅಂದ್ಕೊಳ್ತೀನಿ. ವಿಷಯ ಏನಂದರೆ, ಈಗಾಗಲೇ ಬಾಂಗ್ಲಾದಲ್ಲಿ ಏನು ಒಂದು ಗಲಾಟೆ ಎದ್ದಿದೆ, ಹಿಂದೂಗಳ ಒಂದು ಮತ್ತು ಮುಸ್ಲಿಮ್ಗಳ ಗಲಾಟೆ ಎದ್ದಿದೆ. ಯಾಕಂತ ಕೇಳಿದರೆ, ಅಲ್ಲಿ ನಮ್ಮ ಚೀನಾಕ್ಕೆ ನಾವು ಭಾರತಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ, ಈಗಾಗಲೇ ನಮ್ಮ ಚೀನಾದಲ್ಲಿ ಅಲ್ಲೂ ಕೂಡ ಒಂದು 20 ಕೋಟಿ ಮುಸ್ಲಿಮ್ಸರಿದ್ದಾರೆ. ಅವರು ಮತ್ತು ಪಾಕಿಸ್ತಾನವನ್ನು ಬಳಸ್ಕೊಂಡು ಅಭಿವೃದ್ಧಿ ಆಗಿದ್ದಾರೆ. ನಾವು ಇವರನ್ನು ಬಾಂಗ್ಲಾದವರನ್ನು ಬಳಸ್ಕೊಂಡು ನಾವು ಅಭಿವೃದ್ಧಿ ಆಗಬೇಕಾದಂಥ ಅನಿವಾರ್ಯ ಇತ್ತು. ಆಗ ಏನಾಗ್ತಿದೆ ಕೇಳಿದ್ರೆ, ಇಲ್ಲಿ ಬಾಂಗ್ಲಾದವ್ರನ್ನ ಕರೆಸ್ಕೊಂಡು ಇಲ್ಲಿ ಬಿಸ್ನೆಸ್ ಮ್ಯಾನ್ಗಳು, ವ್ಯಾಪಾರಸ್ಥರು ಅಭಿವೃದ್ಧಿ ಆಗ್ತಾ ಇದ್ದಾರೆ ಬಿಟ್ಟರೆ ಸರ್ಕಾರ ಅಭಿವೃದ್ಧಿ ಆಗ್ತಾ ಇಲ್ಲ. ಸರ್ಕಾರಕ್ಕೆ ಅವರನ್ನು ಕರ್ಕೊಂಬಂದು ಯಾವ ರೀತಿಯಾದಂಥ ನಮ್ಮ ದೇಶವನ್ನು ಬೆಳೆಸ್ಬೇಕು ಅಂದ್ಕೊಂಡು ಆ ಒಂದು ಬುದ್ಧಿ ಇಲ್ಲ ಅವರಿಗೆ. ಮತ್ತು ಅದ್ರ ಬಗ್ಗೆ ಒಂದು ನ್ಯಾಕು ಇಲ್ಲ, ಅವ್ರಿಗೆ ಹ್ಯಾಂಗೆ ಬಳಸ್ಕೊಳ್ಳುವಂಥದ್ದು. ಮತ್ತು ಏನಂತ ಕೇಳಿದರೆ, ಪಾಕಿಸ್ತಾನವನ್ನು ಬಳಸ್ಕೊಂಡು ಚೀನಾ ಅಭಿವೃದ್ಧಿಯಾಗಿದೆ. ಯಾಕಂದರೆ ಬಡ ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರಗಳಿಗೆ ಕೆಲಸಕ್ಕೆ ಹೋಗುವಂಥದ್ದು ವಾಡಿಕೆ. ಯಾಕಂದರೆ ಬಡವರ ಮನೆಗೆ ಶ್ರೀಮಂತರು ಬರಲ್ಲ, ಶ್ರೀಮಂತರ ಮನೆಗೆ ಬಡವರು ಕೆಲಸಕ್ಕೆ ಹೋಗುವಂಥದ್ದು. ಯಾಕಂತ ಕೇಳಿದ್ರೆ, ಇಲ್ಲಿಯ ಹಣ ಅಲ್ಲಿ ತಗೊಂಡು ಹೋದರೆ ಜಾಸ್ತಿ ಆಗ್ತದೆ. ಆ ಒಂದು 224 ದೇಶಗಳಲ್ಲಿ ನಮ್ಮ ದೇಶ ಏನು 90 ಗಡಿ ದಾಟಿದೆ ಈಗ ಆಲ್ರೆಡಿ. ಅಂದರೆ ಅದು ನಮ್ಮದು ಮತ್ತು 100 ದೇಶಗಳು ಏನಿದ್ದಾವೆ ನಮ್ಮ ದೇಶಕ್ಕೆ ಕೆಲಸಕ್ಕೆ ಯಾಕೆ ಬರ್ತಾರೆ ಕೇಳಿದ್ರೆ, ಇಲ್ಲಿಯ ಒಂದು ರುಪೀಸನ್ನು ತೊಗೊಂಡೋದ್ರೆ ಅಲ್ಲಿ ಡಬಲ್ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಬರ್ತಾರೆ. ಮತ್ತೇನಾದ್ರು ಇಲ್ಲಿ ಅಮೆರಿಕಾದವರು ಆಗಿರ್ಬೋದು, ಇಂಗ್ಲೆಂಡ್ ಅವರು ಆಗಿರ್ಬೋದು, ಅಭಿವೃದ್ಧಿ ಹೊಂದಿದಂಥ ದೇಶಗಳು ಇಲ್ಲಿ ಬರಲ್ಲ. ಯಾಕಂತ ಕೇಳಿದ್ರೆ, ಬಡವರ ಮನೆಯಲ್ಲಿ ಶ್ರೀಮಂತರು ಕೆಲಸ ಮಾಡಲ್ಲ. ಯಾಕಂತ ಕೇಳಿದ್ರೆ, ನಾವು ಬಾಂಗ್ಲಾದವ್ರನ್ನ ಬಳಸ್ಕೊಂಡು ಇಲ್ಲಿ ಕೆಲಸ ಮಾಡಬೇಕು ಬಿಟ್ಟರೆ, ಅವರನ್ನು ವಿರೋಧ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕತೆಗೆ ಹೊಡೆತ ಬೀಳ್ತದೆ. ಆರ್ಥಿಕತೆ ಬಲಪಡಿಸೋದ್ರಲ್ಲಿ ಇದಾಗ್ತದೆ. ಯಾಕಂತ ಕೇಳಿದ್ರೆ, ಇಲ್ಲಿ ನಮ್ಮ ದೇಶದವರು ಹೊರಗಿನ ದೇಶಕ್ಕೆ ಹೋದರೆ ಇಲ್ಲಿ ಶಿಕ್ಷಣ ಎಲ್ಲ ಪಡ್ಕೊಂಡು ನಮ್ಗೆ ಲಾಸೇ ಅದು. ಯಾಕಂದರೆ ಹೊರಗೋಗಿ ಕೆಲಸ ಮಾಡ್ಕೊಡ್ತಾರೆ ಅವರು. ಅದಕ್ಕೆ ಅವ್ರಿಗೆ ಡಾಲರ್ ರೇಟು, ಪೌಂಡ್ ರೇಟನ್ನು ಇದು ಮಾಡಿದ್ರೆ, ಅಲ್ಲಿಂದ ತಂದರೆ ಈಗ ನಾವು ದುಬೈದಿಂದ ತಂದರೆ ಒಂದು 24 ರೂಪಾಯಿ ಆಗ್ತದೆ, ಅಲ್ಲಿ ಇದು 1 ರೂಪೀಸ್ ಇದ್ರ ಕಂಪ್ಯಾರಿಸನ್ ಮಾಡಿದ್ರೆ. ಸೊ ಅದಕ್ಕಾಗಿ ನಾವು ಬಾಂಗ್ಲಾದವರನ್ನು ಇಷ್ಟು ದಿನದಲ್ಲಿ ನಾವು ಬಳಸ್ಕೊಂಡು ಮುಂದೆ ಬರಬೇಕಾಗಿತ್ತು. ಯಾಕಂದರೆ ಇದನ್ನು ಕೂಡ ನಾವು ಒಂದು ಪಕ್ಷಕ್ಕೆ, ಈಗ ನಾವು ಮೋದಿಯವರು BJP ಪಕ್ಷಕ್ಕೆ ಸೀಮಿತವಾಗಿ ಹೇಳ್ತಾ ಇಲ್ಲ. ಇದು ಸ್ವಾತಂತ್ರ್ಯ ಸಿಕ್ಕಿದ ನಂತರನೇ ಈಗಾಗಲೇ ಇಂದಿರಾ ಗಾಂಧಿ ಅವರು ಯಾವಾಗ ಯುದ್ಧ ಮಾಡಿದ್ರಲ್ವ, ಆವತ್ತಿಂದನೇ ಬರಬೇಕಾಗಿತ್ತು. ಕಾಂಗ್ರೆಸ್ನವರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಇದನ್ನು ಮಾತಾಡ್ತಿದ್ದೀನಿ. ಯಾಕಂತ ಕೇಳಿದ್ರೆ, ನಾವು ಪಕ್ಷಕ್ಕೆ ಏನು ಟಾರ್ಗೆಟ್ ಮಾಡ್ತಾ ಇಲ್ಲ. ಮತ್ತೇನಂತ ಕೇಳಿದ್ರೆ, BJP ಅವ್ರಿಗೆ ನಾವು ವಿಶೇಷವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೇಳಿದ್ರೆ, ನೀವು 60 ವರ್ಷದ ಹಿಂದೆ, 60-70 ವರ್ಷದ ಹಿಂದೆಲ್ಲ ಹೋಗೋದ್ರದಿಲ್ಲ, ಅದರಲ್ಲಿ ಏನೂ ಅರ್ಥ ಇಲ್ಲ. ಯಾಕಂತ ಕೇಳಿದ್ರೆ, ಮುಗಿದು ಹೋದ ಅಧ್ಯಾಯ ಅದು. ಯಾವತ್ತೋ ಊಟ ಮಾಡೋದು ಇವತ್ತು ಊಟ ಮಾಡಬೇಕಾಗ್ತದೆ, ಯಾವತ್ತೋ ಊಟ ಮಾಡೋದು ಇವಾಗ ಬರಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯತೆಯಿಂದನೇ ನೀವು ಬಂದಿರುವಂಥದ್ದು. ಅವ್ರು ಫೇಲ್ ಆಗಿದ್ದಾರೆ ಅಂತ ನಿಮ್ಗೆ ಕೊಟ್ಟಿರೋದಲ್ವಾ. ನೀವು ಹಳೆಯ ಮತ್ತೆ ಯಾಕೆ ಅದನ್ನು ತೆಗೆದುಕೊಂಡು ಕೂತ್ಕೊಳ್ತೀರೋ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಕೇಳಿದರೆ, ಅವರನ್ನು ಬಳಸ್ಕೊಂಡು ನಾವು ದೇಶವನ್ನು ಅಭಿವೃದ್ಧಿ ಪಥದತ್ತ ನಮ್ಮ ಚಿತ್ತ ಕೊಂಡೊಯ್ಯುವಂಥದ್ದೇ ನಮ್ಮದು ಮೂಲ ಉದ್ದೇಶ. ಯಾಕಂತ ಕೇಳಿದ್ರೆ, ನಮ್ಮ ದೇಶ ಮೊದಲನೇದು, ಮತ್ತು ನಮ್ಮ ಧರ್ಮ. ಯಾಕಂದರೆ ನಮ್ಮ ಹಿಂದೂ ರಾಷ್ಟ್ರ ಮಾಡಿದ್ರು ಕೂಡ ಅದು ನಮ್ಮ ಖುಷಿನೇ. ಯಾಕಂದರೆ ನಮ್ಮ ವಿಶ್ವವ್ಯಾಪ್ತಿಯಲ್ಲಿ ನಮ್ಮದು ಹಿಂದೂಗಳದೊಂದು ಬಲಿಷ್ಠ ರಾಷ್ಟ್ರ ಅಂದರೆ ನಮ್ಮ ಹಿಂದೂ ರಾಷ್ಟ್ರ ಮಾತ್ರ. ಹೆಂಗೆ ಬೌದ್ಧ ರಾಷ್ಟ್ರ ಚೈನಾ ಆಗಿರ್ಬೋದು, ಮತ್ತು ಅವರಿಗೆ ನೂರಾರು ಒಂದು ದೇಶಗಳು ಕ್ರಿಶ್ಚಿಯನ್ ಕಂಟ್ರಿಗಿದ್ದಾವೆ, ಮುಸ್ಲಿಂ ಕಂಟ್ರಿಗಳಿಗಿದ್ದಾವೆ. ನಮಗೆ ಹಿಂದೂಗಳಿಗಿರುವಂಥದ್ದು ಭದ್ರವಾದ ಕೋಟೆ ಅಂದರೆ ನಮ್ಮ ಹಿಂದೂಸ್ತಾನ ಒಂದೇ, ನಮ್ಮ ಭಾರತ. ಅದನ್ನು ಭದ್ರಪಡಿಸಿಕೊಂಡ್ರೆ ನಮ್ಮ ವಿಶ್ವವ್ಯಾಪ್ತಿಯಲ್ಲಿ ಎಷ್ಟು ಜನ ಹಿಂದೂಗಳಿದ್ದಾರೆ ಅವರಿಗೊಂದು ಭದ್ರತೆ ಸಿಗ್ತದೆ. ಆರ್ಥಿಕವಾಗಿ ಭದ್ರತೆ ಆದರೆ ಆಂತರಿಕವಾಗಿ ಕೂಡ ಭದ್ರತೆ ಆಗ್ತದೆ. ಆಯಾ ಜಾಗದಲ್ಲಿ CC ಕ್ಯಾಮ್ರಾ ಅಳವಡಿಸೋದಾಗಿರ್ಬೋದು, ರಸ್ತೆ ಮಾರ್ಗ ಕಳ್ಳತನ ಎಲ್ಲ ನಡೆಯಲ್ಲ. ಮತ್ತು ರಸ್ತೆ ಮಾರ್ಗ ಆಗಿರ್ಬೋದು, ಯಾವುದೋ ಟ್ರ್ಯಾಜಿಡಿಗಳು, ಅಹಿತಕರ ಘಟನೆಗಳು ಸಂಭವಿಸೋದಿಲ್ಲ. ಮತ್ತೇನಾದರೂ ಅಭಿವೃದ್ಧಿ, ಒಳ್ಳೆಯ ಶಿಕ್ಷಣ, ಒಳ್ಳೆಯ ನೀರು, ಒಳ್ಳೆಯ ಒಂದು ಗಾಳಿ ಸಿಗುವಂಥದ್ದು ಎಲ್ಲದೂ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಪಥದತ್ತ ಹೋದರೆ ಎಲ್ಲರಿಗೂ ನ್ಯಾಯ ಸಿಗ್ತದೆ. ಮತ್ತೇನಾದರೂ ಇದು ಕೋಮುವಾದ ನಮಗೆ ಬೇಡ. ಕೋಮುವಾದದಿಂದ ನಾವು ಏನೂ ಸಾಧಿಸುವುದಾಗಲಿಲ್ಲ. ಮೊದಲಿನಿಂದ ಕೋಮುವಾದದಿಂದ ಮೊಹಮ್ಮದ್ ಗಜ್ನಿ ಆಗಿರ್ಬೋದು, ಎಲ್ಲ ಅಹಿತಕರ ಘಟನೆಗಳೇ ಸಂಭವಿಸಿದ್ದಾರೆ. ಆ ಕಾಲದಿಂದ ಸೋಮನಾಥ ದೇವಸ್ಥಾನದಲ್ಲಿ ಎಲ್ಲ ಲೂಟಿಗಳು ಯಾಕೆ ನಡೆದಿದ್ದಾವೆ ಕೇಳಿದ್ರೆ, ನಮ್ಮ ಭದ್ರತಾ ಲೋಪ ಅಂದರೆ ಆರ್ಥಿಕವಾಗಿ ನಮ್ಮ ದೇಶ ಬಲ ಬಟ್ಟರೆ ಅದು ನಮ್ಮದು ಆಟೋಮೆಟಿಕಲಿ ನಮ್ಮ ವಿಶ್ವದಲ್ಲಿ ನಮಗೆ ಗೌರವ ಬರ್ತದೆ. ಮತ್ತು ಹೆದರ್ತಾರೆ ಇವರು. ನಮ್ಮ ಪ್ರಧಾನಿಯವರು ವಿಶ್ವಗುರು ಅಂತ ತಗೊಂಡು ಹೇಳೋದು ತಿರುಗಾಡ್ರೆ ಏನೂ ಪ್ರಯೋಜನ ಇಲ್ಲ. ನಮ್ಮ ರುಪೀಸ್ ಮೌಲ್ಯವನ್ನು ನಾವು ಹೆಚ್ಚಿಸುವಂಥ ಕಾರ್ಯ ಪ್ರತಿಯೊಂದು ಸಾರ್ವಜನಿಕರು ಸಿಟಿಸನ್ ಏನಿದ್ದಾರೆ, ಮತದಾರರು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಯಾಕಂತ ಕೇಳಿದ್ರೆ, ನಾವು ಬೆಳಗಿನಿಂದ ಬೆಂಕಿಪಟ್ಟಣದಿಂದ ಬಳಸೋದ್ರಿಂದ ಹಿಡಿದು ರಾತ್ರಿ ಸೊಳ್ಳೆ ಬತ್ತಿ ತನಕ ನಾವು ಟ್ಯಾಕ್ಸ್ ಕಟ್ತೀವಿ. ಆ ಹಣ ಎಲ್ಲಿ ಫಾಲ್ ಆಗ್ತಾ ಇದೆ, ಎಲ್ಲಿ ದುರ್ಬಳಕೆ ಆಗ್ತಾ ಇದೆ, ಅದನ್ನು ಸದ್ಬಳಕೆ ಪಡಿಸ್ಕೋಬೇಕು. ಮತ್ತು ಪ್ರತಿಯೊಂದು ರಾಜ್ಯಕ್ಕೂ ಹೇಳ್ತಿದ್ದೀನಿ, ಮತ್ತು ಕರ್ನಾಟಕಕ್ಕೂ ಸೇರಿ ಹೇಳಿಸ್ತಾ ಇದ್ದೀನಿ ನಾನು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಭ್ರಷ್ಟ ಸರ್ಕಾರನೂ ಏನಿದೆ, ಅದು ಉಚಿತ ಭಾಗ್ಯವನ್ನು ಕೂಡ ನಿಲ್ಲಿಸಿ ನಮ್ಮ ರಾಜ್ಯವನ್ನಾಗಿರ್ಬೋದು, ದೇಶವನ್ನು ನಾವು ಭದ್ರಪಡಿಸೋದ್ರಲ್ಲಿ ನಮ್ಮ ಒಂದು ಇದು ಮಾಡಬೇಕು. ಯಾಕಂತ ಕೇಳಿದ್ರೆ, ನನ್ನ ಮನೆ ಒಂದೇ ಭದ್ರ ಆದರೆ ನಾವು ಭದ್ರ ಅಲ್ಲ. ಯಾಕಂದ್ರೆ ನಮ್ಮ ದೇಶವೇ ಭದ್ರತೆಯಲ್ಲಿದ್ದರೆ, ಎಲ್ಲ ಕಡೆ CC ಕ್ಯಾಮ್ರಾ ಅಳವಡಿಸಿದರೆ, ಎಲ್ಲ ಕಡೆ ಒಂದು ಫೆಸಿಲಿಟಿ ದೊರಕಿದ್ರೆ ನಾವು ಎಲ್ಲಿ ಮಲಗಿದ್ರೂ ಕೂಡ ನಮ್ಮ ದಿನ ಹೋಗ್ತದೆ. ಆ
ಒಂದು ನಿಟ್ಟಿನಲ್ಲಿ ಕೆಲವೊಂದು ಜನ ಸ್ವಾರ್ಥತೆಯನ್ನು ಬಿಡಿ. ಯಾಕಂತ ಕೇಳಿದ್ರೆ ದೇಶದ ಭವಿಷ್ಯ ಮುಖ್ಯ. ಯಾಕಂದರೆ ಎಲ್ಲರಿಗೂ ಒಳ್ಳೆಯ ಭವಿಷ್ಯ ಆಗಿರ್ಬೋದು ಎಲ್ಲ ಕೊಟ್ಟರೆ ನಿಮ್ಮ ಮನೆಯೂ ಕೂಡ ಮುಂದಿನ ದಿನದಲ್ಲಿ ಇದಾಗ್ತದೆ. ಯಾಕಂತ ಕೇಳಿದ್ರೆ ನಾವು ಅಂತ ಸೆಲ್ಫಿಶ್ ಆಗಿಬಿಟ್ರೆ ಈಗ ಮುಂದಿನ ದಿನದಲ್ಲಿ ಯಾರ್ಯಾರೋ ಬಂದು ಏನೇನೋ ಮಾಡುವಂಥದ್ದು, ಭದ್ರತೆ ಇಲ್ಲದೆ ಮತ್ತು ಹಿಂದೂಗಳನ್ನು ದೌರ್ಜನ್ಯ ಮಾಡುವಂಥದ್ದು, ಮುಂದಿನ ದಿನದಲ್ಲಿ ದೇವಸ್ಥಾನಗಳು ಲೂಟಿ ಆಗೋ ಸಾಧ್ಯತೆ ಇರ್ತದೆ. ಯಾಕಂತ ಕೇಳಿದ್ರೆ ಭದ್ರತೆ ವಿಷಯದಲ್ಲಿ ನಾವು ನಮ್ಮ ಪಾಕಿಸ್ತಾನಗಾಗಿರ್ಬೋದು, ಬಾಂಗ್ಲಾಗೆ ನಮಗೆ ಯುದ್ಧ ಮಾಡೋಕ್ಕೆ ತಾಕತ್ತೇ ಇಲ್ಲ. ಯಾಕಂತ ಕೇಳಿದ್ರೆ ಇಲ್ಲ ಸಲ್ಲದೆ ಎಲ್ಲ ಹೇಳ್ಕೊಂಡು ದಿನ ದುಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಒಂದು ರುಪೀಸ್ ಮೌಲ್ಯವನ್ನು ಹೆಚ್ಚಿಸೋಣ. ಮತ್ತೇನಂತ ಕೇಳಿದ್ರೆ ಈಗಾಗಲೇ ಹೆರಗ್ನವ್ರಿಗೆ ತಂದ್ಕೊಂಡು ಬಿಸ್ನೆಸ್ ಮ್ಯಾನ್ಗಳನ್ನು ಏನು ಬೆಳೀತಾ ಇದ್ದಾರೆ ಅದನ್ನು ನಿಲ್ಲಿಸಿ ನಮ್ಮ ಸರ್ಕಾರವನ್ನು ಬಲಪಡಿಸಿದರೆ ನಾವು ಬಲ ಆಗ್ತೀವಿ. ಆ ಒಂದು ನಿಟ್ಟಿನಲ್ಲಿ ಹೇಳಿದ್ದೀನಿ.